बैठो इधर में थैला डालो, थैला इधर में डालो, ये थैला नहीं, ये थैला इधर डालो, इधर डालो, नीचे डालो, अभी नीचे डालो, छोड़ दो। ನಾನು వెళ్ళిపోయినా రోడ్కి ఉండవు పీజీ కాడికి నేను రాస్తాను. क्या कहते हैं? ऊपर निकालो, ऊपर निकालो, जरा डाउन करो, जरा डाउन करो, जरा लाइट से डाउन करो, जरा लाइट से डाउन करो, लाइट से डाउन करो, పగిలిపోయింది ఇక్కడ ఫిల్టర్ పైప్. కొంచెం పైనకి ఎత్తు. ఏ పైపు ఇప్పుడు వేసిందా? లేదు లేదు, కొంచెం పైకి ఎత్తు. ఏదో పైపు అది పగిలిందా? అక్కడ రాయేమో అడ్డం వచ్చింది. జరా ऊपर ले लो, जरा ऊपर ले लो. మొత్తం పగిలిందా చుట్టూరు? जरा डाउन करो. లాస్ట్ టైం ఇది ఉండలే కదా? లేదనుకుంటా. जरा डाउन करो. అందుకే నేను మోటార్ కూడా రాలా ఆ చోటనా? जरा डाउन करो. మొత్తం పగిలిందా కొద్దిగా? जरा डाउन करो. అది చూడు అంతా మొత్తం ఏమైంది, పొజిషన్ ఎట్లయింది చూడు. అక్కడ పొంగిందడా, పొంగింది. మోటార్ పోయేది కూడా కష్టం ఇప్పుడు అక్కడ. దాన్ని ఇట్లా రెడీ చేయాలి ఇప్పుడు. లేకుంటే మోటార్ రెడీ చేసి అయ్యే పని కాదు అది. పట్టదా మోటారు అక్కడ జాగా చూడు, కష్టం ఉండదు ఇక్కడ. మళ్ళీ వేసేసి మళ్ళీ బయటికి రావాలంటే ఏం చేస్తావు? కొంచెం పైకి ఎత్తు, ಸ್ವಲ್ಪ కొంచెం పై. జరా ऊपर निकालो. పొంగింది అదే పొంగింది. జర్రా ట్విస్ట్ కరో, ఐసా ట్విస్ట్ కరో, అలా ట్విస్ట్ కరో. ఎన్నడేలా చెప్తానండి అది. ఓకే రుకో బాయ్. 260 అడుగులు, 260 అంటే 255, 10 అడుగులు పోతే 250లో డౌన్ కరో. 250లో ఉంది. ఇచ్చే చూడు. ಪೈಪ್ ಪಗಲಿಂದ ಅಣ್ಣ ಹಚ್ಚಿದ್ದೀರಾ? ಬನ್ನಿ ಸರ್, ಕರೆಕ್ಟ್ ಟೈಮ್ ಬಂದಿದ್ದೀರಾ. ಮೇಲೆ ಉಬ್ಬಿದೆ ನೋಡಿ, 250. ಇಲ್ಲಿ ನೋಡಿ 250 ಉಬ್ಬಿದೆ ಇಲ್ಲಿ. ಮೇಲೆ ಆಯ್ತು ऊपर ले लो. ಅದು ಕ್ಲಿಯರ್ ಮಾಡಿಸ್ಬೇಕು. 250ನಲ್ಲಿ ಉಬ್ಬಿದೆ ಪೈಪು. 4 ಇಂಚ್ ಪೈಪ್ ಇದೆಯಲ್ಲ, ಅದೊಂದು 3 ಮುಕ್ಕಾಲು ಆಗಿಬಿಟ್ಟಿದೆ. ಐಸಾ ಟ್ವಿಸ್ಟ್ ಕರೋ, ಲೈಟ್ से ट्विस्ट करो, ऐसा ट्विस्ट करो. जरा ऊपर ले लो. बस 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 बस, जरा ऊपर ले लो. ಉಬ್ಬಿದೆ ನೋಡೋಣ ಅಲ್ಲಿ ಸ್ವಲ್ಪ. ಮೇಲೆ ಐತೆ ಸ್ವಲ್ಪ ಮೇಲೆ. ಮೋಟ್ರ್ ಎತ್ತೋಗಲ್ಲ, ಆಲ್ರೆಡಿ ಬಲ್ಜ್ ಆಗಿದೆ. ಪೈಪ್ ಸ್ಟ್ರೈಟ್ ಆಗಿರೋದು ಅಲ್ಲಿ ಹಿಂಗಾಗಿದೆ ಇಲ್ಲ. ಮೇಲೆ ಐತಿ ಸ್ವಲ್ಪ. ಸ್ವಲ್ಪ ಮೇಲೆ ಐತಿ. ಅಭಿ ऊपर निकालो, ಅಭಿ ऊपर निकालो, ಡೌನ್ ಕರೋ. ನೋಡಿ ಹಿಂಗಿದೆ ಪೈಪ್ ಎತ್ತೋವಾಗ ನಾವೇನು ಮಾಡ್ತೀರಾ? ಪೈಪ್ಗೆ ಖಾಲಿ ಇರೋ ಪೈಪ್ಗೆ ಪೈಪ್ ಎತ್ತೋ, ಪೈಪ್ ಎತ್ತೀರಿ. ಅಲ್ಲಿ ಪೊಸಿಷನ್ ಏನಾಗಿರುತ್ತೆ ಯಾರಿಗೆ ಗೊತ್ತಿರಲಿ. ಬಲ್ಜ್ ಆಗಿದೆ. ನೋಡೋಣ ಏನು ಮಾಡೋದಂತ ಫಸ್ಟು ಹೇಳ್ತೀನಿ ನಿಮಗೆ. ಅದು ಫಸ್ಟು ಕ್ಯಾಮ್ರಾ ಬಿಡೋಣ, ಇನ್ನೂ ಎಷ್ಟು ಕಡೆ ಆಗಿದೆ ನೋಡೋಣ. ಆ ಥರ छोड़ो. ಮತ್ತೆ ಮೋಟ್ರ್ ಬಿಡೋವಾಗ ಅಲ್ಲೇನೋ ಸಿಗಾಕೊಂಡ್ಬಿಟ್ರೆ ಏನು ಮಾಡೋದು? ಮತ್ತೆ ಡಬಲ್ ಕೆಲಸ ಆಗುತ್ತಲ್ಲ. ನೋಡಿ ನೋಡಿ ಕಾಣಿಸುತ್ತೆ ಈಗ, ಅಲ್ಲಿ ಬಲ್ಜ್ ಆಗಿದೆ. ಮೇಲೆ ಆಯ್ತು. ಜರಾ ऊपर ले लो. ನೋಡಿ ಎರಡು ಜಾಗದಲ್ಲಿ ಎಲ್ಲಿ ಕ್ಯಾಮ್ರಾ ರೈಟ್ ಮಾಡಿದೆ ಅಲ್ಲಿ ಬಲ್ಜ್ ಆಗಿದೆ. ಜರಾ ऊपर ले लो, ಜರಾ ऊपर ले लो. 90% ಮೋಟ್ರ್ ಹೋಗ್ಬೋದು. ಬನ್ನಿ ಏನಾದ್ರು ಸಿಗಾಕೊಂಡ್ರೆ ಏನು ಮಾಡೋದು ಅದೇ ಯೋಚನೆ ಮಾಡ್ತೀನಿ. ಬಿಡು, छोड़ो.
ಫಸ್ಟೇ ಕ್ಯಾಮ್ರಾ ಬಿಡ್ತಾ ಇದ್ರೆ ಆಲ್ರೆಡಿ ಬಿಟ್ಟಿದ್ರೆ ಅವಾಗ ಬಲ್ಜ್ ಇದ್ದಿಲ್ಲ. ಇದಕ್ಕೆ ಮುಂದೆ ಇದಕ್ಕೆ ಮುಂಚೆ ಬಿಡೋ ಕ್ಯಾಮ್ರಾ ಬಲ್ಜ್ ಗಿಲ್ಜಲ್ಲಿ ಏನಿದ್ದಿಲ್ಲ. ಬಲ್ಜ್ ಇದ್ರೆ ಕ್ಲಿಯರ್ ಗೊತ್ತಾಗ್ಬಿಡುತ್ತೆ ಅಲ್ಲಿ. ಇವಾಗ ಮೊದಲೇ ಬಿಡ್ತಾ ಇದ್ರೆ ಆಲ್ರೆಡಿ ಬಿಟ್ಟಿದ್ದೀರಲ್ಲ, ಚಾನ್ಸೇ ಇಲ್ಲ. ಮೋಟ್ರಿಗೆ ಅದಕ್ಕೆ ಸಂಬಂಧನೇ ಇಲ್ಲ. ಎಲ್ಲರೂ ಏರ್ ಪಾಸ್ ಆದರೆ ಬೋರಿಂದ ಏನಾಗುತ್ತೆ ಅಲ್ಲಿ ಬಲ್ಜ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಮೋಟ್ರ್ ಎತ್ತಾಗ ಫಿಲ್ಟರ್ ಪೈಪ್ಗೆ ಏನು ಸಂಬಂಧ? ಎಲ್ಲ ಕಡೆ ಆಗ್ಬೇಕಲ್ಲ, ಮತ್ತೆ ಎಲ್ಲ ಕಡೆ ಬಲ್ಜ್ ಆಗ್ಬೇಕಲ್ಲ. ಅದೊಂದು ಕಡೆ ಮಾತ್ರ ಹೆಂಗಾಯ್ತು? 250. छोड़ो छोड़ो छोड़ो. ಮೊದಲೇ ಕ್ಯಾಮ್ರಾ ಬಿಡ್ತಾ ಇದ್ರಿ, ಯಾವ ಕಾರಣಕ್ಕೆ ಬಿಟ್ಟಿಲ್ಲ ಅಂದರೆ ಆಲ್ರೆಡಿ ಬಿಟ್ಟಿದ್ರಿ ಇದನ್ನು ಮೊನ್ನೆ ತಾನೆ. ಎತ್ತು ಬಿಟ್ರೆ ಪೈಪ್ ಮೋಟ್ರಿಂದ ಕೆಳಗಡೆ ಹೋಗುತ್ತೆ, ಅಷ್ಟೇ ಡೆಪ್ತ್ ನೋಡ್ಕೊಳ್ಳೋಣ ಆಮೇಲೆ ಬಿಡೋಣ ಅಂತ ಡಿಸೈಡ್ ಮಾಡಿದಿರಿ. ನೋಡಿ ಈ ಥರ ಇರಬೇಕು. ಬಲ್ಜ್ ಆದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಕ್ಯಾಮ್ರಾ ಲೈಟ್ ಫೋಕಸ್ ಅದ್ರ ಮೇಲೆ ಆಗಿದೆ. ಸ್ವಲ್ಪ ಒಬ್ಬಿಕೊಂಡಿದ್ರೆ ಅಲ್ಲೇ ಫೋಕಸ್ ಮಾಡುತ್ತೆ ಅದೇ ಆಟೋಮೆಟಿಕಾಗಿ. ಇಲ್ಲೆಲ್ಲ ಯಾಕೆ ಬಲ್ಜ್ ಆಗಿಲ್ಲ ಮತ್ತೆ ಎತ್ತೋವಾಗ? ಅಲ್ಲಿ ಮಾತ್ರ ಯಾಕಾಯಿತು? ಆಲ್ರೆಡಿ ಅದು ಬಲ್ಜ್ ಆಗಿದೆ. ಬಲ್ಜ್ ಆಗಿರೋ ನೋಡಿ, ಹಿಂಗೆ ಬಲ್ಜ್ ಆಗಿರೋ ಕಾರಣಕ್ಕೆ ಅಲ್ಲಿ ಮೋಟರ್ ಬಂದು ಸಿಗಾಕೊಟ್ರೆ ಡ್ಯಾಮೇಜ್ ಆಗಿ ಆಗುತ್ತೆ. ಏನೇನೋ ಅದಕ್ಕೆ ಐಟಮ್ ಬರ್ತವೆ, ಟೂರ್ಗಳು ಆಗ್ತಾ ಇದ್ರಿ. ಅರ್ಧಕ್ಕೆ ಎಲ್ಲ ಕೆಲಸ ಎಲ್ಲರೂ ಮಾಡಿಬಿಟ್ರೆ ಇನ್ನೇನಿದೆ ಅದಕ್ಕೆ? ನಮಗೂ ನಿಜಾಂಶ ಹೇಳಿಲ್ಲ ಫಸ್ಟ್ ಅವರು, ಇವರು ಆಮೇಲೆ ಹೇಳಿರೋದು. ನೀವು ಹೇಳಿದ್ರೆ ಈ ಪಾಯಿಂಟ್ ಅಂತ ನನಗೇನು ಗೊತ್ತು? ಎಲ್ಲ ಆದ್ಮೇಲೆ ಕೆಲಸ ನಿಮ್ಗೆ ಫೋನ್ ಮಾಡಿಕೊಟ್ಟಿರೋದು ನನಗೆ. ಕೆಲಸಕ್ಕೆ ಮುಂಚೆ ಇಲ್ಲ, ಇದೇ ಪಾಯಿಂಟ್ ಅಂತ ನನಗೇನು ಗೊತ್ತು? ಇವೆಲ್ಲ ಆದಮೇಲೆ ಕೆಲಸ ಆದಮೇಲೆ ನಾನು ನಿಮ್ಮ ಹತ್ರ ಮಾತಾಡಿದ್ದು. पकड़ो पकड़ो पकड़ो, छोड़ो छोड़ो, ऐसा ऐसा पकड़ो, छोड़ो छोड़ो. ನಾವು ಅಷ್ಟೇ ಗ್ಯಾರಂಟಿ ಕೊಟ್ಟಿಲ್ಲ. ಗ್ಯಾರಂಟಿ ಕೊಟ್ಟರೆ ಹಿಡ್ಕೊಂತೀರ, ಗ್ಯಾರಂಟಿ ಕೊಡೋದು ಹೇಳಕ್ ಬರಲ್ಲ. ಆದಷ್ಟು ಎಕ್ಸ್ಪರ್ಟ್ ಅಲ್ಲ ಹಂಗಲ್ಲ, ಟ್ರೈ ಮಾಡೋದು ಟ್ರೈ ಮಾಡ್ತೀವಿ ನಾವು. ಆದಷ್ಟು ಬೇರೆಯವ್ರು ಬಂದರೆ 2 ಅವರ್ 3 ಅವರ್ ಎಷ್ಟೊತ್ತು ಟ್ರೈ ಮಾಡಿದ್ರು ಕೇಳಿ. ನೈಟ್ 12 ಗಂಟೆ ಪೊಲೀಸರು ಬಂದಿದ್ರು. ಆಮೇಲೆ ಇವರು ನಮ್ಮ ಫ್ರೆಂಡ್ ಬಂದಿದ್ರು ಅಷ್ಟೊತ್ತಿಗೆ, ಏನೋ ಅವ್ರ ಹೆಸರು ಸತೀಶ್ ಅಂತ ಇರ್ತಾರಲ್ಲಪ್ಪ, ಜಂಬು ಹೇಮಂತ್ ಪೊಲೀಸ್ ಹತ್ರ ಇವಾಗಲ ಮಾಡಿ ಅಂದರೆ, ಅಯ್ಯೋ ಏನು ಬೇಡಲ್ಲಪ್ಪ ಅಂತ ಅರ್ಜೆಂಟ್ ಏನಿಲ್ಲ ಬೆಳಗ್ಗೆ ಮಗ. ಆಮೇಲೆ 1000 ರೂಪಾಯಿ ಕೊಟ್ಟು ಕಳಿಸ್ರಿ. ಆಮೇಲೆ ಅವ್ರು ಜನಾರ್ದನ್ ಇದ್ದಾರಲ್ಲ ಪೊಲೀಸ್ ಡ್ರೈವರು, ಅವ್ರಿಗೆ ಫೋನ್ ಮಾಡಿಕೊಟ್ಟೆ. ಯಾವ 1000 ರೂಪಾಯಿ ತಂದ್ಬಿಟ್ಟು ಬೆಳಗ್ಗೆ ಫೋನ್ ಮಾಡಿ ಯಾಕೆ ಕೊಡ್ಕೋದೆ ದುಡ್ಡು ಅಂತ. ನನಗೆ ಫೋನ್ ಮಾಡಿ ಇನ್ನೊಂದ್ಸಲ ಫೋನ್ ಮಾಡಬೇಕಾಯ್ತು ಅಂತಾರೆ. 1000 ರೂಪಾಯಿ ಹೋದ್ರೆ ಹೋಯ್ತು, ಅವ್ನು ಸ್ಟೇಷನ್ ಗಾಡಿಗೆ ಎತ್ಕೊಂಡು ಹೋಗೋಣ ಅಂತ ನಾವು. ಇವನು ಸಾಯ್ತಾನ ಆಮೇಲೆ ಗಾಡಿ ಎತ್ಕೊಂಡ್ರೆ. 1000 ರೂಪಾಯಿ ಹೋದ್ರೆ ಹೋಯ್ತು ಅಂತ ಕೊಟ್ಟು ಕಳಿಸ್ರಿ. ಆಮೇಲೆ ಸ್ವಲ್ಪ ಸೌಂಡ್ ಇತ್ತು, ಏನಷ್ಟು ಹೇಳ್ಕೊಳ್ಳೋದು ಜಾಸ್ತಿ ಸೌಂಡ್ ಇಲ್ಲ, ಸ್ವಲ್ಪ ಸೌಂಡ್ ಇತ್ತು. ಇನ್ನೊಂದು 10 ನಿಮಿಷ ಕೆಲಸ ಆಗ್ಬಿಟ್ರೋದು. ಆ ಮೂಮೆಂಟ್ಗೆ ಬಂದುಬಿಟ್ರು. 12 ಗಂಟೆ 1 ಗಂಟೆಗೆ ಬಂದಿರೋದು. ನೈಟ್ 12 ಗಂಟೆಗೆ ಆಗಿರೋದು ಕೆಲಸ. ಹಾಂ ಫೋಟೋ ತೆಗೆದಾಯ್ತು. ಇವ್ರ ಹತ್ರ ಫೋಟೋ ಇದೆಯಲ್ಲ. ಇವಾಗ ಬೇರೆಯವ್ರು ಟ್ರೈ ಮಾಡೋಕೆ ನಾವು ಟ್ರೈ ಮಾಡೋಕೆ ಕರ್ಸೋರಿಗೆ ಏನು ಗೊತ್ತಾ ಇರೋದು, ಇವರು ಟಾಪ್ ಎಷ್ಟಾಗುತ್ತೋ ಅಷ್ಟೇ. ಬೇರೆಯವ್ರು ಸ್ವಲ್ಪ ಟ್ರೈ ಮಾಡಿ ಆಗಲ್ಲ, ಪೈಪ್ ಕಟ್ ಮಾಡಿ ಕ್ಯಾಟಾಗಿ ಕೊಟ್ಬಿಡ್ತಾರೆ, ಸೇಮ್ ಅಷ್ಟೇ ಕಾಸು ಬರುತ್ತೆ ಅಂತ. ನಮ್ಮವ್ನಿಗೆ ಹಂಗೆ ಮಾಡೋಕೆ ನಾನು ಬಿಡಲ್ಲ. ಮಾಡಬೇಡ ಅಂದರೆ ಬಿಟ್ಬಿಟ್ಟು ಹೋಯ್ತಾರೆ, ನಾನು ಬೇರೆಯವ್ರಿಗೆ ಕರ್ಸ್ತೀನಿ ಅಂತೀನಿ. ಆವಾಗ ಚಿಕ್ಕಮ್ಮಷ್ಟು ಮಾಡೇ ಮಾಡ್ತಾನೆ. ಆಗಲ್ಲ ಅಂತ ಹೇಳಕ್ಕೆ ಬರಲ್ಲ. ಪೈಪ್ ಅದು ಅಲ್ಲೇ ಕಾಣಿಸ್ತಾ ನೋಡಿ ಪೈಪು. छोड़ो छोड़ो. ನೀರು ಬಂತು. ವರ್ಲ್ಡೈನ್ 897 ವಾಟರ್. 897 890 అనుకోండి. 897 చూడ కొంచెం మొబైల్లో రాసుకో.
250 రాసుకో, 897 రాసుకో, మిషన్ రాసుకుంటే 250 రాసుకో, 897 రాసుకో. నేను మళ్ళీ పేపర్లో రాయిస్తాను. 890 ನೀರು ಕಮ್ಮಿ ಇರೋದು ಬೋರಲ್ಲು ಮೇಂಟೈನ್ ಆಗುತ್ತೆ. ಮಿಕ್ಕಿದೆ ಲೋಡ್ಗಡೆ ಹೊಡಿಸ್ಕೊಬೇಕಾಗುತ್ತೆ. छोड़ो छोड़ो छोड़ो. हाँ निम्को कಳಿಸ್ತೀನಿ. ಸರಿ ಸರ್ ನೋಡಿ ನೋಡಿ. उधर केबल घस रहा है, उधर इधर 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 घस रहा है, घस रहा है, घस रहा है तो डबल डालो. चला एक लाख वेट कर, वेट ज़्यादा हो गया ना. रुको रुको रुको. हाँ चलो. ఈయన ఏంటిది నేనే చేసింది. 10 చేసేవారు. 1010 కాదు ఈయన ఇంటిది, ఈయన ఇల్లు ఆయన ఉంటారు కదా ఇల్లు ఇంటికి ఆయన ఇంటిది నేనే రెడీ చేసింది మొన్న 4 నెలలు ఉండొచ్చు. నువ్వు ఆయనకి ఫోన్ చేయొచ్చు, నాకు తెలియలేదు ఎవరు అని. మహేష్ అంటే పూర్తి పేరు చెప్పి మహేష్ కంప్లీట్ అర్థమైపోతుండే. ನಮ್ಮದು ಮೋಟ್ರ್ ರೆಡಿ ಮಾಡ್ತಲ್ಲ అని అప్పుడు ఇది అర్థమైంది మీది అని. చూడో ఈ బిల్డింగ్ కొనిచ్చింది ఆయనకి ఓనర్కి. పకడో 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 పకడో. ఈయన మహేష్ కొనిచ్చిండదా? బిల్డింగ్ ఓనర్ కొనిచ్చాడంట ఇది. ఓకే ఓకే. అందుకు ఈయన వస్తాడు, బిల్డింగ్ ఓనర్ రాడు. ఈయన అడగడానికి ఈయన వస్తాడు. जरा ऊपर ले लो, जरा ऊपर ले लो, जरा ऊपर ले लो, जरा ऊपर ले लो, जरा ऊपर ले लो. बस छोड़ो अभी, छोड़ो 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 छोड़ दो अल्लू, छोड़ दो छोड़ दो. 240 డ్యామేజ్ అయిందమ్మా. 240 కాదు 250 డ్యామేజ్ అయింది పైపు. అదే లోపలిది. ऊपर ले लो, छोड़ो छोड़ो. 890లో నీళ్ళు ఉన్నాయి. 900లో నీళ్ళు ఉన్నాయి. లాస్ట్ టైం ఖాళీ 10 అడుగులు నీళ్ళండి అంతే. 10 అడుగులు నీళ్ళండి ఎత్తిపోస్తున్నాను. 10 అడుగులు మామూలుగా పోయిలా అప్పుడు. మళ్ళీ మాట్లాడు. छोड़ो रुको 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 पकड़ो. हाँ छोड़ो. 1035 మోటారు పైపు. छोड़ो छोड़ो. छोड़ो 1010లో కొంచెం మోటార్ छोड़ो. ఓల్డ్ అయింది అಷ್ಟೇ బాటమ్ అయిపోయింది. పకడో रुको रुको.